ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ನಲ್ಲಿ ನಡೀತಾ ಇರುವಂತಹ 2026ರ ಮಹಿಳಾ T20 ವಿಶ್ವಕಪ್ನಲ್ಲಿ ಭಾರತಕ್ಕೆ ದೊಡ್ಡ ಆಘಾತ ಎದುರಾಗಿದೆ. ಸ್ಟಾರ್ ಆಲ್ರೌಂಡರ್ ಶ್ರೇಯಾಂಕಾ ಪಾಟೀಲ್ ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯದಲ್ಲಿ ಗಾಯಗೊಂಡು ಈಗ ಇಡೀ ವಿಶ್ವಕಪ್ ಪಂದ್ಯಾವಳಿಯಿಂದಲೇ ಹೊರಬಿದ್ದಿದ್ದಾರೆ. ಪ್ರಮುಖ ಸ್ಪಿನ್ನರ್ ಹಾಗೆ ಕೆಳ ಕ್ರಮಾಂಕದ ಬ್ಯಾಟರ್ ಆಗಿದ್ದ ಶ್ರೇಯಾಂಕಾ ಅವರ ಆಬ್ಸೆನ್ಸ್ ತಂಡಕ್ಕೆ ದೊಡ್ಡ ಹೊಡೆತ ನೀಡಿದೆ. ಶ್ರೇಯಾಂಕಾ ಪಾಟೀಲ್ ಅವರಿಗೆ ಬದಲಿ ಆಟಗಾರ್ತಿಯಾಗಿ ಅನ್ಕ್ಯಾಪ್ಡ್ ಆಟಗಾರ್ತಿ ಪ್ರೇಮಾ ರಾವತ್ ತಂಡದಲ್ಲಿ ಸ್ಥಾನ ಪಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇದೆ. 24 ವರ್ಷದ ಪ್ರೇಮಾ ರಾವತ್ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ಅವರನ್ನ ಬದಲಿಯಾಗಿ ಸೇರಿಸಿಕೊಳ್ಳಲಾಗುತ್ತೆ ಎನ್ನಲಾಗ್ತಿದೆ. ಪ್ರೇಮಾ ರಾವತ್ ಉತ್ತರಾಖಂಡ್ ಪರ ದೇಶೀಯ ಕ್ರಿಕೆಟ್ ಆಡ್ತಾರೆ. WPLನಲ್ಲಿ RCB ಪರ ಆಡ್ತಿದ್ದಾರೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರಾದರೆ ವೈಭವ್ ಸೂರ್ಯವಂಶಿ ದೇವರ ಮಗ ಎಂದು ಟೀಂ ಇಂಡಿಯಾದ ಮಾಜಿ ನಾಯಕ ಕೆ ಶ್ರೀಕಾಂತ್ ಹೇಳಿದ್ದಾರೆ. ದಯವಿಟ್ಟು ಸಚಿನ್ ಅವರನ್ನ ವೈಭವ್ ಜೊತೆ ಹೋಲಿಕೆ ಮಾಡಬೇಡಿ. ಸಚಿನ್ ಕ್ರಿಕೆಟ್ ದೇವರು. ಆ ದೇವರಿಗೆ ಯಾರನ್ನು ಕೂಡ ಹೋಲಿಸೋಕೆ ಸಾಧ್ಯವಿಲ್ಲ. ಆದರೆ ನಾನು ಈ 15 ವರ್ಷದ ಬಾಲಕ ವೈಭವ್ ಸೂರ್ಯವಂಶಿಯನ್ನ ನೋಡಿದಾಗ ಅವನು ಆ ದೇವರ ಮಗನಂತೆ ಕಾಣುತ್ತಾನೆ ಎಂದಿದ್ದಾರೆ. ಅಫ್ಘಾನ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ 5ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡೋಕೆ ಬಂದಿದ್ದ ರಾಹುಲ್ 19 ಎಸೆತಗಳಲ್ಲಿ 39 ರನ್ ಗಳಿಸಿದ್ರು. 2ನೇ ಪಂದ್ಯದಲ್ಲಿ 6ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡೋಕೆ ಕಳಿಸಲಾಗಿತ್ತು. ಈ ವೇಳೆ KL ರಾಹುಲ್ ಗೋಲ್ಡನ್ ಡಕ್ಔಟ್ ಆಗಿದ್ರು. ಈ ಬಗ್ಗೆ ಮಾತನಾಡಿರುವಂತಹ ಭಾರತ ಮಾಜಿ ಕ್ರಿಕೆಟಿಗ ಶ್ರೀಕಾಂತ್, KL ರಾಹುಲ್ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ನಡೆಸಿದ್ರೆ ಅದು ತಂಡಕ್ಕೆ ಒಳ್ಳೆಯದಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವರು ಗರಿಷ್ಠ 4 ಅಥವಾ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಬೇಕು ಎಂದು ಭಾವಿಸುತ್ತೇನೆ ಎಂದಿದ್ದಾರೆ. ಭಾರತ ತಂಡಕ್ಕೆ ಕೋಚ್ ಅಲ್ಲ ಮಾರ್ಗದರ್ಶಕ ಬೇಕು ಅಂತ ಶ್ರೀಶಾಂತ್ ಹೇಳಿದ್ದಾರೆ. ಗಂಭೀರ್ ಆಟಗಾರರ ಮೇಲೆ ಅತಿಯಾದ ಒತ್ತಡವನ್ನು ಹೇರ್ತಾರೆ. ಅಂತಾರಾಷ್ಟ್ರೀಯ ತಂಡಕ್ಕೆ ಆಟಗಾರರ ಮೇಲೆ ಒತ್ತಡ ಹೇರುವಂತ ಕೋಚ್ ಅಗತ್ಯ ಇಲ್ಲ. MS ಧೋನಿ ಈ ರೀತಿ ಎಂದಿಗೂ ಕೂಡ ಮಾಡಲಿಲ್ಲ. ಟೀಂ ಇಂಡಿಯಾಕ್ಕೆ ಧೋನಿಯಂತಹ ಮಾರ್ಗದರ್ಶಕ ಬೇಕು ಎಂದಿದ್ದಾರೆ. ಭಾರತ ಎ ವರ್ಸಸ್ ಶ್ರೀಲಂಕಾ ಎ ಪಂದ್ಯದ ನಂತರ ವೈಭವ್ ಸೂರ್ಯವಂಶಿ ಹಾಗೆ ವಿಷನ್ ಹಲಂಬಗೆ ನಡುವಿನ ಜಗಳಕ್ಕೆ ಸಂಬಂಧಪಟ್ಟಂತೆ ಮಂಡಳಿಯು ಯಾವುದೇ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಅಂತ BCCI ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಹೇಳಿದ್ದಾರೆ. ಮೈದಾನದಲ್ಲಿನ ಘಟನೆಗಳಿಗೆ ದಂಡವನ್ನು ನಿರ್ಧಾರ ಮಾಡುವುದು ಸಂಪೂರ್ಣವಾಗಿ ಮ್ಯಾಚ್ ರೆಫರಿ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ ಎಂದಿದ್ದಾರೆ. ಹೀಗಾಗಿ ಇದರಲ್ಲಿ BCCI ಮಧ್ಯಪ್ರವೇಶ ಮಾಡಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಫ್ಘಾನ್ ವಿರುದ್ಧದ ಪಂದ್ಯದಲ್ಲಿ ನಿಮ್ಮಿಂದಾಗಿಯೇ ನಾನು ಔಟ್ ಆದೆ ಎಂದು ಇಶಾನ್ ಕಿಶನ್ ಶುಭ್ಮನ್ ಗಿಲ್ ಅವರ ಕಾಲೆಳೆದಿದ್ದಾರೆ. ಸತತ 6 ಸಿಕ್ಸರ್ಗಳನ್ನು ಹೊಡೆಯುವಂತೆ ನೀವು ನನಗೆ ಪ್ರೋತ್ಸಾಹ ನೀಡಿದ್ರಿಂದ ನಾನು ಅಪಾಯಕಾರಿ ಶಾಟ್ ಆಡಲು ಹೋಗಿ ಔಟ್ ಆದೆ. ಹೀಗಾಗಿ ನನಗೆ ಸುಮಾರು 70 ಹೆಚ್ಚುವರಿ ರನ್ಗಳ ನಷ್ಟವಾಯಿತು ಎಂದು ಕಿಶನ್ ತಮಾಷೆ ಮಾಡಿದ್ದಾರೆ. ಇದಕ್ಕೆ ಗಿಲ್ ನೀವು ಹೇಗಾದರೂ ಅದನ್ನು ಹೊಡೆಯಬೇಕಾಗಿತ್ತು ಎಂದಿದ್ದಾರೆ. ಇದಕ್ಕೆ ನಗುತ್ತಾ ಕಿಶನ್ 100% ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧದ 3ನೇ ಏಕದಿನ ಪಂದ್ಯಕ್ಕೂ ಮುನ್ನ BCCI ಭಾರತ ತಂಡದಲ್ಲಿ ಮಹತ್ವದ ಬದಲಾವಣೆ ಮಾಡಿದೆ. ವೇಗಿ ಹರ್ಷಿತ್ ರಾಣಾ ಅವರನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ಹರ್ಷಿತ್ ರಾಣಾ BCCIನ CEOನಲ್ಲಿ ತಮ್ಮ ಪುನರ್ವಸತಿಯನ್ನ ಪೂರ್ಣಗೊಳಿಸಿದ್ದು ಮುಂಬರುವ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಭರವಸೆ ಹೊಂದಿದ್ದಾರೆ ಎಂದು BCCI ತಿಳಿಸಿದೆ. ಮಹಿಳಾ ಕ್ರಿಕೆಟ್ನಲ್ಲಿ 15 ವರ್ಷದ ಅಕ್ಷರ ಗುಪ್ತಾ ಆರ್ಭಟ ಮಾಡಿದ್ದಾರೆ. ತ್ರಿಶತಕ ಗಳಿಸುವ ಮೂಲಕ ಕ್ರಿಕೆಟ್ ಜಗತ್ತನ್ನ ಬೆರಗುಗೊಳಿಸಿದ್ದಾರೆ. BCA ಮಹಿಳಾ ಅಂಡರ್-19 ಏಕದಿನ ಟ್ರೋಫಿಯಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಅಕ್ಷರ 55 ಬೌಂಡ್ರಿ ಹಾಗೆ 8 ಸಿಕ್ಸರ್ಗಳ ಸಹಾಯದಿಂದ ಅಜೇಯ 306 ರನ್ಗಳನ್ನು ಬಾರಿಸಿ ಮಿಂಚಿದ್ದಾರೆ. TG ಲೀಗ್ ಜೊತೆ ಗುರುತಿಸಿಕೊಂಡ ಕಾರಣಕ್ಕೆ ಕ್ರಿಕೆಟಿಗರಾದ ಮೊಹಮ್ಮದ್ ಸಿರಾಜ್, ಅಂಬಟಿ ರಾಯುಡು ಹಾಗೆ ತಿಲಕ್ ವರ್ಮಾಗೆ ತೆಲಂಗಾಣ ಕ್ರಿಕೆಟ್ ಅಸೋಸಿಯೇಷನ್ ನೋಟಿಸ್ ಜಾರಿ ಮಾಡಿದೆ. ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ BCCI ಅನುಮೋದನೆ ಇಲ್ಲದೆ ಕಾರ್ಪೊರೇಟ್ ಸಂಸ್ಥೆಗಳೊಂದಿಗೆ ವ್ಯವಹಾರ ನಡೆಸ್ತಾ ಇದೆ. ಹಾಗೆ BCCI ಅನುಮೋದಿಸದ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ನ TG20 ಲೀಗ್ ಅನ್ನ ಪ್ರಚಾರ ಮಾಡುವುದು ಕ್ರಿಮಿನಲ್ ಅಪರಾಧ ಎಂದು ನೋಟಿಸ್ ನೀಡಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.